ಹಲೋ ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡೋಣ. ಇವತ್ತು ನಾನು ದಿನನಿತ್ಯ ಕಾಯಿಸಿದ ಹಾಲನ್ನು ಕೆನೆ ತೆಗೆದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 8 ಡಬ್ಬದಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಕೆನೆ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಫ್ರಿಜ್ಜಲ್ಲಿ ಸುಮಾರು ಇದು 15 ದಿನದ್ದು ಇದೆ ಫ್ರೆಂಡ್ಸ್. ಓಕೆ, 15 ದಿನದ್ದು ಕೆನೆ ತೆಗೆದಿದ್ದು ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಸುಮ್ಮನೆ ಹಾಗೆ ಹೀಗೆ ಮಾಡಿ ಆ ಕೆನೆ ಯಾರೂ ತಿನ್ನಲ್ಲ, ಎಲ್ಲರೂ ಬಿಸಾಡ್ತಾರೆ. ಅದಕ್ಕೆ ನಾನು ತೆಗೆದು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಒಂದು 15 ದಿನದ್ದು ಇರ್ಬೋದು, ಮೋಸ್ಟ್ಲಿ 15 ದಿನದ್ದು ಇದು ಆಯಿತಾ. ಇವಾಗ ನಾನು ಗ್ರೈಂಡರ್ ತೊಳೆದು ಇಟ್ಟಿದ್ದೀನಿ. ಇವಾಗ ಅದನ್ನು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೊಂದು 15-20 ನಿಮಿಷ ತನಕ ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಬೆಣ್ಣೆ ಬಂದಿದೆ ನೋಡಿ. ನೋಡಿ ಎಷ್ಟು ದಪ್ಪವಾಗಿ ಎಷ್ಟು ಚೆನ್ನಾಗಿರೋ ಬೆಣ್ಣೆ ಬಂದಿದೆ ನೋಡಿ ಫ್ರೆಂಡ್ಸ್. ಮನೆಗೆ ಮಾಡಿರುವುದು ಕೆನೆನ ಸುಮ್ಮನೆ ಹಾಕಿ ಬಿಸಾಡೋಕ್ಕಿಂತ ಈ ಥರ ಸ್ಟೋರ್ ಮಾಡಿ ಇಟ್ಟು ಅದನ್ನು ನನಗೆ ಗ್ರೈಂಡರ್ ಹಾಕಿದ್ದೀನಿ. ನೋಡಿ ಅದು ಹೇಗೆ ಬೆಣ್ಣೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ತೋರಿಸ್ತಾ ಇದ್ದೀನಿಲ್ಲ, ನೋಡ್ತಾ ಇದ್ರಲ್ಲ, ನೋಡಿ ಯಾವ ಥರ ಬೆಣ್ಣೆ ಇದೆ ನೋಡಿ. ಇದನ್ನು ಚೆನ್ನಾಗಿ ತೆಗಿಬೇಕು ಫ್ರೆಂಡ್ಸು. ಇದನ್ನು ಚೆನ್ನಾಗಿ ತೆಗೆದು ಸುಮಾರಾಗಿ ಬೆಣ್ಣೆ ಬರುತ್ತೆ ಫ್ರೆಂಡ್ಸು. ಹೆಚ್ಚು ಕಮ್ಮಿ ಸುಮಾರು ತುಪ್ಪ ಆಗುತ್ತೆ ಇದರಲ್ಲಿ. ನೋಡಿ ಎಷ್ಟು ಬೆಣ್ಣೆ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗೋಗಿರೋ ಬೆಣ್ಣೆ ಇದು. ನಾವು ಡೈಲಿ ಇದನ್ನು ಬೇಕಾದ್ರೆ ನಮ್ಮ ಬೆಣ್ಣೆ ಥರನೂ ಯೂಸ್ ಮಾಡ್ಬೋದು. ಇದು ನಾನು ಇವಾಗ ತೊಳಿತಾ ಇದ್ದೀನಿ. ನೋಡಿ ಇವಾಗ ಇಷ್ಟೊಂದು ಬಂತು ಬೆಣ್ಣೆ. ಇವಾಗ ನಾವು ಫಸ್ಟು ತೊಳಿಬೇಕು. ಇದು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಇದು ಹುಳಿ ವಾಸನೆ ಇರುತ್ತೆ. ನೋಡಿ ನಾನು ಹೇಗೆ ತೊಳಿತಿದ್ದೀನಿ. ಈ ನೀರು ಕಲರ್ ಇದೆಯಲ್ಲ, ಈ ಥರ ಬರಬೇಕು ಫ್ರೆಂಡ್ಸ್. ಈ ಥರ ಬಂದರೆ ತುಪ್ಪ ತುಂಬ ಚೆನ್ನಾಗಿರೋ ಬರುತ್ತೆ. ನೋಡಿ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ತೊಳಿಬೇಕು. ಅದನ್ನು ಹುಳಿಯೋ ಅಂಶ ಹೋಗಬೇಕು. ಹೆಚ್ಚು ಕಮ್ಮಿ ಅಂದರೆ ಒಂದು 6-7 ಸತಿ ತೊಳಿಬೇಕು. ಈ ಥರ ತೊಳೆದಾಗನೇ ಅದು ನೀರು ಕ್ಲೀನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು, ಆವಾಗ ಫಸ್ಟು ನೋಡಿದಾಗ ನೀರು ವೈಟ್ ಥರ ಇದೆಯಲ್ಲ, ಇವಾಗ ನೋಡಿ ನಾನು ಹೇಗೆ ತೊಳೆದೆ ಅದು ಹೇಗೆ ವೈಟಾಗಿ ಬರ್ತಾ ಇದೆ ನೋಡಿ. ಬೆಣ್ಣೆ ಇನ್ನೂ ಚೆನ್ನಾಗಿರೋ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ತೊಳಿತೀವಿ ಅಷ್ಟು ಚೆನ್ನಾಗಿರೋದು ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಆಯಿತಾ. ಇವಾಗ ಬಾಣಲೆ ಮೇಲೆ ನಾನು ಬೆಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿ, ಸಣ್ಣ ಉರಿಯಲ್ಲಿ ಇಡಬೇಕು. ಯಾವತ್ತೂ ಫಾಸ್ಟಾಗಿ ಇಟ್ಟರೆ ಅದು ಕೈಟು ಸೀದೋಗುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಬರಲ್ಲ ಬೆಣ್ಣೆ. ನೋಡಿ ನಾನು ಗ್ಯಾಸ್ಟು ಎಷ್ಟು ಮೀಡಿಯಮ್ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ನೋಡಿ. ಈ ಥರ ಸಣ್ಣ ಉರಿಯಲ್ಲಿ ಇಡಬೇಕು ಫ್ರೆಂಡ್ಸು. ಅದು ನೊರೆ ಥರ ಬರುತ್ತೆ ನೋಡಿ. ಇವಾಗ ಬೆಣ್ಣೆ ಕರಗ್ತಾ ಇದೆ ನೋಡಿ ಫ್ರೆಂಡ್ಸ್. ಯಾವ ಥರ, ಈ ಥರ ನೊರೆ ಬಂದಿದೆ ನೋಡಿ. ಈ ಥರ ಸಣ್ಣ ಉರಿಯಲ್ಲೇ ಇಡಬೇಕು ಫ್ರೆಂಡ್ಸು. ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚಿಕ್ಕ ನೊರೆ ಹೇಗೆ ಬರ್ತಾ ಇದೆ ನೋಡಿ. ಈ ಥರನೇ ನೊರೆ ಇರಬೇಕು ಫ್ರೆಂಡ್ಸು. ಫಾಸ್ಟಾಗಿಟ್ಟರೆ ಏನಾಗುತ್ತೆ, ಅದು ನೊರೆ ಜಾಸ್ತಿ ಬಂದು ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಯಾವ ಥರ ಆಗ್ತಾ ಇದೆ. ನಾನು ಸಣ್ಣ ಉರಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಬೆಣ್ಣೆಗೆ ಏನೂ ಹಾಕಲ್ಲ ಫ್ರೆಂಡ್ಸು. ತುಳಸಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಆಯಿತಾ. ನಾನು ಬೇರೆ ಏನೂ ಹಾಕಲ್ಲ ಬೆಣ್ಣೆಗೆ. ಯಾಕಂದರೆ ನಾನು ದೇವರಿಗೆ, ದೀಪಕ್ಕೆ ಎಲ್ಲ ಯೂಸ್ ಮಾಡ್ತೀನಿ. ಕೆಲವರು ನೀವು ಬೇಕಾದ್ರೆ ಏನು ಬೇಕಾದ್ರೂ ಹಾಕ್ಕೋಬೋದು. ವೀಳ್ಯದೆಲೆ ಹಾಕ್ಕೋಬೋದು, ಮೆಂತ್ಯ ಕಾಳು ಹಾಕ್ತಾರೆ ಕೆಲವೊಬ್ಬರು, ಏನೇನೋ ಹಾಕ್ತಾರೆ. ಅವ್ರಿಗೆ ಇಷ್ಟ ಬಂದು ಹಾಕ್ಕೋಬೋದು. ನಾನು ಇಲ್ಲೂ ತುಳಸಿ ಮತ್ತು ಅರಿಶಿನ ಪೌಡರು ಇಷ್ಟೇ ಹಾಕಿದ್ದೀನಿ. ಯಾಕಂದರೆ ದೇವರಿಗೂ ಹಾಕ್ತೀನಿ. ನಾನು ದೇವರ ದೀಪ ಎಲ್ಲ ಇಡ್ತೀನಲ್ಲ, ತುಪ್ಪ ನೋಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು ಬಾಟ್ಲಲ್ಲಿ ಹಾಕ್ತೀನಿ ನೋಡಿ. ಇವಾಗ ತುಪ್ಪ ಹೇಗೆ ಬರುತ್ತೆ ನೋಡಿ. ನಾವೊಂದು ಸ್ಟೀಲು ಇದಿದೆ ಬಾಟ್ಲು, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಹೇಗೆ ಹಾಕಿದ್ದೀನಿ ನೋಡಿ. ಇವಾಗ ತೋರಿಸ್ತೀನಿ ನಿಮಗೆ. ಈ ಥರ ಇಷ್ಟು ನೋಡಿ, ಇಷ್ಟು ತುಪ್ಪ ಸಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೊಂದು ತುಪ್ಪ ಸಿಕ್ಕಿದ್ದೀನಿ ನೋಡಿ. ಈ ಡಬ್ಬದಲ್ಲಿ ಹಾಕಿದ್ದೀನಿ ನೋಡಿ. ಎಷ್ಟು ತುಪ್ಪ ಸಿಕ್ಕಿದ್ದೀನಿ. ಇದು ನಮಗೆ ಟಿಫನಿಗೆ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಪ್ಪ. ಇದು ನಂದು ಹೋದ ಸತಿ ಮೊದಲಿಂದು ಮಾಡಿದ್ದು ತುಪ್ಪ. ಇದು ಇಷ್ಟು ಇದೆ. ಇದು ಇವಾಗ ನೋಡಿದ್ರಲ್ಲ, ನಾನು ದಿನನಿತ್ಯ ಹಾಲಿನ ಕೆನೆ ತೆಗೆದು ತುಪ್ಪ ಹೇಗೆ ಮಾಡಿರೋದು ಅಂತ. ನನ್ನ ಚಾನಲಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.